ಭಕ್ತಿಯ ಪರಾಕಾಷ್ಠೆ ಮತ್ತು ಲೋಕ ಕಲ್ಯಾಣದ ಮಹತ್ತರ ಸಂಕಲ್ಪಕ್ಕೆ ವಿಜಯನಗರ ಜಿಲ್ಲೆ ಸಾಕ್ಷಿಯಾಗುತ್ತಿದೆ. ಅಗ್ರಿಬೊಮ್ಮನಹಳ್ಳಿ ತಾಲೂಕಿನ ಕೂಗೋಳಿ ತಾಂಡಾದಲ್ಲಿ ಸದ್ಯ ಆಧ್ಯಾತ್ಮಿಕ ಸಂಚಲನವೊಂದು ಸೃಷ್ಟಿಯಾಗಿದೆ. ದೇಶ ಕಾಯುವ ಯೋಧರಿಗಾಗಿ ಮತ್ತು ದೇಶಕ್ಕೆ ಅನ್ನ ನೀಡುವ ರೈತರಿಗಾಗಿ ಶ್ರೀ ಡಾಕ್ಟರ್ ಕುಮಾರ ಮಹಾರಾಜರು ಕಠಿಣ ತಪಸ್ಸಿಗೆ ಮುಂದಾಗಿದ್ದಾರೆ. ಹೌದು, ಮೂಲತಃ ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಕೃಷ್ಣಪುರ ಗ್ರಾಮದವರಾದ ಕುಮಾರ ಮಹಾರಾಜರು ನಿನ್ನೆಯಿಂದ 9 ದಿನಗಳ ಕಾಲ ಸಿದ್ಧಿ ಸಮಾಧಿ ಸ್ವೀಕರಿಸಿದ್ದಾರೆ. ಈ 9 ದಿನಗಳ ಅವಧಿಯಲ್ಲಿ ಅವರು ಅನ್ನ ಆಹಾರ ಸೇವಿಸುವುದಿಲ್ಲ, ಹನಿ ನೀರನ್ನು ಕುಡಿಯುವುದಿಲ್ಲ, ಗಾಳಿ ಮತ್ತು ಬೆಳಕಿಲ್ಲದೆ ಕಠಿಣ ಪರಿಸ್ಥಿತಿಯನ್ನು ಏಕಾಂತವಾಗಿ ತಪಸ್ಸು ಮಾಡುತ್ತಿದ್ದಾರೆ. ಈ ಮಹಾನ್ ಕಾರ್ಯದ ಹಿಂದೆ ಇರುವುದು ವೈಯಕ್ತಿಕ ಲಾಭವಲ್ಲ, ಬದಲಿಗೆ ಲೋಕ ಕಲ್ಯಾಣ, ಗಡಿಯಲ್ಲಿ ಹಗಲಿರುಳು ಶ್ರಮಿಸುವ ನಮ್ಮ ವೀರ ಯೋಧರ ಕ್ಷೇಮಕ್ಕಾಗಿ ಮತ್ತು ನಾಡಿನ ಬೆನ್ನೆಲುಬಾದ ರೈತ ಸಮುದಾಯದ ಅಭಿವೃದ್ಧಿಗಾಗಿ ಈ ಸಿದ್ಧಿ ಸಮಾಧಿ ಕೈಗೊಳ್ಳಲಾಗಿದೆ. ಈ ಅದ್ಭುತ ಮತ್ತು ಭಕ್ತಿಪೂರ್ವ ದೃಶ್ಯವನ್ನು ನೋಡಲು ಕೂಗೋಳಿ ತಾಂಡಕ್ಕೆ ಸುತ್ತಮುತ್ತಲಿನ ಸಾವಿರಾರು ಭಕ್ತರು ಆಗಮಿಸುತ್ತಿದ್ದಾರೆ. ಕಲಿಯುಗದಲ್ಲಿ ಇಂತಹ ಕಠಿಣ ತಪಸ್ಸು ಸಾಧ್ಯವೇ ಎಂದು ಹುಬ್ಬೇರಿಸುವವರಿಗೆ ಭಕ್ತಿ ಮತ್ತು ಸಂಕಲ್ಪದ ಶಕ್ತಿಯನ್ನು ಮಹಾರಾಜರು ತೋರಿಸಿಕೊಡುತ್ತಿದ್ದಾರೆ. ಭಕ್ತರ ಸಮ್ಮುಖದಲ್ಲಿ ಆರಂಭವಾದ ಈ 9 ದಿನಗಳ ತಪಸ್ಸು ಯಶಸ್ವಿಯಾಗಿ ನೆರವೇರಲಿ ಎನ್ನುವುದು ಎಲ್ಲರ ಆಶಯ. ಬ್ಯೂರೋ ರಿಪೋರ್ಟ್, ತೌಸಿಫ್, ಹಾವೇರಿ.